ಇಸ್ರಾಯೇಲ್ ಜನಾಂಗವು ಆರಿಸಲ್ಪಟ್ಟ ಜನಾಂಗ. ದೇವರ ಪ್ರಕಟಣೆ ಅವರಿಗೆ ದೊರೆತಿದೆ. ಹಾಗೆಯೇ ತನ್ನನ್ನು ಪ್ರೀತಿಸುವವರ ಬಗ್ಗೆಯೂ ದೇವರು ಕರುಣೆಯುಳ್ಳವನಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಂದಿನ ಕಾರ್ಯಕ್ರಮವು ಕೀರ್ತನೆಗಳ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮವಾಗಿದೆ. ಆರಂಭದಿಂದ ಇಲ್ಲಿಯವರೆಗೆ ದೇವರ ನಡೆಸುವಿಕೆಯಲ್ಲಿ ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರನ್ನು ಸ್ತುತಿಸೋಣ. ಪ್ರಿಯರೇ, ದೇವರ ಬಯಕೆ ನಾವು ಆತನನ್ನು ಆರಾಧಿಸಬೇಕು ಎಂಬುದು. ಆರಾಧನೆಯ ವಿಷಯದಲ್ಲಿ ಬಹು ಗಂಭೀರವಾದ ಸತ್ಯವನ್ನು ನಾವು ಇಂದು ತಿಳಿದುಕೊಳ್ಳೋಣ. ಬನ್ನಿರಿ, ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿದವನಿಗೆ ಅಭಿವೃದ್ಧಿಯಾಗುವುದು. ಜ್ಞಾನೋಕ್ತಿ 13:11. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಕೀರ್ತನೆಗಳು ಪುಸ್ತಕದ ಅಧ್ಯಯನದ ಕೊನೆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದೇವರ ನಡೆಸುವಿಕೆಗಾಗಿ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋ ಹಾಗೆ 147ನೇ ಕೀರ್ತನೆಯನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರ ಒಳ್ಳೆತನಕ್ಕಾಗಿ ಸ್ತುತಿಸುವ ಹಲ್ಲೆಲೂಯ ಕೀರ್ತನೆ ಎಂಬುದಾಗಿದೆ. ಪ್ರಿಯರೇ, ಈ ಶ್ರೇಷ್ಠ ಗೀತ ಪುಸ್ತಕವಾದ ಕೀರ್ತನೆಗಳ ಕೊನೆಯ 5 ಕೀರ್ತನೆಗಳು ಎಲ್ಲವೂ ಹಲ್ಲೆಲೂಯ ಕೀರ್ತನೆಗಳಾಗಿವೆ. ಅವು ಯಾಹುವಿಗೆ ಸ್ತೋತ್ರ ಎಂಬ ವಾಕ್ಯ ಭಾಗದೊಂದಿಗೆ ಆರಂಭವಾಗುವುದನ್ನು ಗಮನಿಸಿರಿ. ಅವುಗಳು ಯಾಹುವಿಗೆ ಸ್ತೋತ್ರ ಎಂಬುದರೊಂದಿಗೆ ಅಂತ್ಯವಾಗುತ್ತದೆ. ಅವುಗಳಲ್ಲಿ ಹಿಂಸೆ, ಸಂಕಟಗಳ ಪ್ರಸ್ತಾಪವಿರುವುದಿಲ್ಲ. ಸಹಾಯಕ್ಕಾಗಿ ಅಥವಾ ವೈರಿಗಳಿಂದ ರಕ್ಷಣೆಗಾಗಿ ಪ್ರಾರ್ಥನೆ ಇರುವುದಿಲ್ಲ. ಪ್ರತಿಕಾರದ ಪ್ರಾರ್ಥನೆಯೂ ಇರುವುದಿಲ್ಲ. ಪಾಪ ಸಂಕಟಗಳ ರಾತ್ರಿ ಕಳೆದಿದೆ. ಗೋಳಾಟ ನಿಂತಿದೆ. 1000 ವರ್ಷಗಳ ಆಳಿಕೆಯ ಮುಂಜಾನೆಯಲ್ಲಿ ಸಂತೋಷವೂ ಬಂದಿದೆ. ಕೀರ್ತನೆ 35ನೇ ವಚನವನ್ನು ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 146 1ನೇ ವಚನ ಹೀಗೆ ಹೇಳುತ್ತದೆ: ಯಾಹುವಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು ಎಂಬುದಾಗಿ. ಪ್ರಿಯರೇ, ನಾವು ಬಾಯಿಯಿಂದ ದೇವರನ್ನು ಸ್ತುತಿಸುವುದು ಮಾತ್ರವಲ್ಲದೆ ಹೃದಯಪೂರ್ವಕವಾಗಿ ಸ್ತುತಿಸಬೇಕು. ಕೀರ್ತನೆ 146 3ನೇ ವಚನ ಹೀಗೆ ಹೇಳುತ್ತದೆ: ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಚನವು ಮಾನವನು ಬಲಹೀನನೆಂಬುದನ್ನು ವಿವರಿಸುತ್ತದೆ. ಅವನು ಪ್ರಭುವಾದರೂ ಸಾಮಾನ್ಯ ವ್ಯಕ್ತಿಯಾದರೂ ಮಣ್ಣಿನಿಂದ ಮಾಡಲ್ಪಟ್ಟ ದೇಹ. ಒಂದು ದಿನ ಮಣ್ಣಿಗೆ ಸೇರುವುದರಿಂದ ಅವನಿಂದ ಶಾಶ್ವತವಾದ ಸಹಾಯ ಎಂದಿಗೂ ಬರಲು ಸಾಧ್ಯವಿಲ್ಲ. ಕರ್ತನಲ್ಲಿ ಪ್ರಿಯರೇ, ಒಮ್ಮೆ ಡಾಕ್ಟರ್ ಗೆಬೆಲಿನರ ಬಳಿ ಒಬ್ಬ ಸಂಪ್ರದಾಯಸ್ಥ ಯಹೂದ್ಯನು ಬಂದನು. ಅವನ ಮಾತಿನಲ್ಲೇ ಅವನು ಹೇಳಿದ್ದನ್ನು ಕೇಳುವ. ಅವನು ಹೊಸ ಒಡಂಬಡಿಕೆಯನ್ನು ಓದಿದ್ದೇನೆ ಎಂದು ಹೇಳಿ ಅದರಲ್ಲಿ ನಜರೀತಿನ ಯೇಸುವನ್ನು ಮನುಷ್ಯಕುಮಾರನೆಂದು ಬರೆದಿದೆಯಲ್ಲ ಅಂದನು. ಮಾನವ ಸಂತಾನದವರನ್ನು ನೆಚ್ಚಬೇಡಿರಿ ಎಂದು ಹಳೆ ಒಡಂಬಡಿಕೆಯಲ್ಲಿ ಹೇಳಿದೆ ಎಂದು ಕೇಳಿದಾಗ, ಅದು ಎಲ್ಲಿ ಬರೆದಿದೆ ಎಂದು ಅವನನ್ನು ಕೇಳಿದಾಗ ಅವನು ಕೀರ್ತನೆಯಲ್ಲಿ ಅಂದನು, ರಕ್ಷಣೆ ಇಲ್ಲದ ಮಾನವ ಪುತ್ರರಲ್ಲಿ ಭರವಸವಿಡಬೇಡಿರಿ ಎಂದು ನಾವು ವಿವರಿಸಿ ಹೇಳಿದೆವು. ಪ್ರಿಯರೇ, ನಮ್ಮ ಕರ್ತನು ಮನುಷ್ಯಕುಮಾರನು ಮಾತ್ರವೇ ಆಗಿದ್ದಲ್ಲಿ, ಆತನು ಇಮ್ಮಾನುವೇಲ್ ಅಲ್ಲದಿರುತ್ತಿದ್ದರೆ, ಕನ್ನಿಕೆಯಲ್ಲಿ ಜನಿಸಿರದಿದ್ದರೆ, ಯೆಶಾಯನ ಮಾತುಗಳು ಸತ್ಯವಲ್ಲದಿರುತ್ತಿದ್ದರೆ, ಮಗುವಾಗಿ ಕೊಡಲ್ಪಡದಿದ್ದರೆ, ಮಗನಾಗಿ ಬಾರದಿರುತ್ತಿದ್ದರೆ ಆತನಲ್ಲಿ ರಕ್ಷಣೆ ಇರುತ್ತಿರಲಿಲ್ಲ. ಆದರೆ ಆತನು ದೇವರ ಮಗನಾಗಿದ್ದು ನಮ್ಮ ಬಿಡುಗಡೆಗಾಗಿ ಮಾನವ ರೂಪದಲ್ಲಿ ಬಂದನು. ಆತನ ವಾಗ್ದಾನವು ಯಹೂದ್ಯರ ಕುರುಡುತನವನ್ನು ತೋರಿಸಿತು. ಈ ಕೀರ್ತನೆಯಲ್ಲಿ ಮನುಷ್ಯನು ಪಾಪಮಯನು, ಆತನಲ್ಲಿ ಭರವಸೆ ಬಿಡಬಾರದು, ಅವನು ಅಂತ್ಯವಿರುವವನು, ಮಣ್ಣಿಗೆ ಸೇರುವವನೂ ಆಗಿದ್ದಾನೆ ಎಂದು ಹೇಳಿದೆ. ಪ್ರಿಯರೇ, ರಕ್ಷಣೆ ಒಬ್ಬನಲ್ಲಿಯೇ ಇದೆ. ಮಾನವನ ಅಗತ್ಯತೆಯೆಲ್ಲ ಆತನಲ್ಲಿ ಪೂರೈಸಲ್ಪಡುತ್ತದೆ. ಆತನು ಯಾಕೋಬನ ದೇವರು, ಪ್ರೀತಿಯ ಯೆಹೋವನು. ಕೊನೆಯ ವಚನಗಳಲ್ಲಿ ಆತನ ಬಗ್ಗೆ 8 ಬಾರಿ ಹೇಳಲ್ಪಟ್ಟಿದೆ. ಕೀರ್ತನೆ 146 5ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ:
ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ. ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಹಾಯ ಮಾಡುವವನು ದೇವರೇ ಆಗಿದ್ದಾನೆ. ಕೀರ್ತನೆ 146, 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ಯೆಹೋವನು ಸದಾಕಾಲವೂ ಅರಸನಾಗಿರುವನು. ಚಿಯೋನೇ, ನಿನ್ನ ದೇವರು ತಲತಲಾಂತರಕ್ಕೂ ಆಳುವನು. ಯಾಹುವಿಗೆ ಸ್ತೋತ್ರ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಯೆಹೋವನಾಗಿ ಆತನು ವಿಮೋಚಕನಾಗಿದ್ದಾನೆ. ಸೃಷ್ಟಿಕರ್ತನಾಗಿ ಆತನು ಎಲೋಹಿ ಆಗಿದ್ದಾನೆ. ಕೀರ್ತನೆಗಳು ಇದನ್ನು ಸ್ಪಷ್ಟವಾಗಿ ತಿಳಿಸುತ್ತವೆ. ಯಾಹುವಿಗೆ ಸ್ತೋತ್ರ, ಹಲ್ಲೆಲೂಯ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 147ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಭೂಲೋಕಕ್ಕೂ ಯೆರೂಸಲೇಮಿಗೂ ದೇವರು ತೋರಿಸಿದ ಒಳ್ಳೆಯತನಕ್ಕಾಗಿ ಹಾಡುವ ಗೀತ ಎಂಬುದಾಗಿದೆ. ಕೀರ್ತನೆ 147 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಾಹುವಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ. ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಯೆಹೋವನು ಯೆರೂಸಲೇಮನ್ನು ಕಟ್ಟಿಸುತ್ತಿದ್ದಾನೆ, ಚದರಿ ಹೋಗಿದ್ದ ಇಸ್ರಾಯೇಲ್ಯರನ್ನು ಕೂಡಿಸುತ್ತಿದ್ದಾನೆ ಎಂಬುದಾಗಿ. ಪ್ರಿಯರೇ, ನಾವು ನೋಡುವಂತೆ ಈ ಸಂಗತಿ ಇನ್ನೂ ನೆರವೇರಿಲ್ಲ. ಅದು ಮುಂದಕ್ಕೆ ನೆರವೇರಲಿದೆ. ಕೀರ್ತನೆ 147 3ನೇ ವಚನ ಹೀಗೆ ಹೇಳುತ್ತದೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಹಾಸಂಕಟ ಕಾಲದ ಭಯಾನಕ ಅನುಭವಗಳನ್ನು ದಾಟಿ ಬಂದವರಿಗೆ ದೇವರು ಹೀಗೆ ಮಾಡುತ್ತಾನೆ. ಆತನು ನಮಗೂ ಹೀಗೆ ಮಾಡುತ್ತಾನೆ. ಮುಂದಕ್ಕೆ ನೋಡೋಣ. ಕೀರ್ತನೆ 147 4ನೇ ವಚನವನ್ನು ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ ಎಂಬುದಾಗಿ. ಪ್ರಿಯರೇ, ಎಂಥ ಹೋಲಿಕೆ ನೋಡಿರಿ. ನಮ್ಮ ಮುರಿದ ಮನಸ್ಸುಗಳನ್ನು ಕಟ್ಟುವಾತನು, ಅದೇ ದೇವರು ನಕ್ಷತ್ರಗಳ ಸಂಖ್ಯೆಯನ್ನು ತಿಳಿದಿರುವುದಲ್ಲದೆ ಪ್ರತಿಯೊಂದಕ್ಕೂ ಹೆಸರಿಟ್ಟಿದ್ದಾನೆ. ಕೀರ್ತನೆ 147 12ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆರೂಸಲೇಮೇ, ಯೆಹೋವನನ್ನು ಕೀರ್ತಿಸು. ಚಿಯೋನೇ, ನಿನ್ನ ದೇವರನ್ನು ಸ್ತುತಿಸು. ಆತನು ನಿನ್ನ ಹೆಬ್ಬಾಗಲುಗಳ ಅಗುಳಿಗಳನ್ನು ಬಲಪಡಿಸಿದ್ದಾನೆ, ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ. ಆತನು ನಿನ್ನ ಪ್ರಾಂತದೊಳಗೆ ಸೌಭಾಗ್ಯವನ್ನುಂಟು ಮಾಡುತ್ತಾನೆ, ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅರಸನಾದ ಸಮಾಧಾನ ಪ್ರಭುವಾದ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಬಂದಿದ್ದಾನೆ. ಈಗ ಏಷಾಯನು ಮುಂತಿಳಿಸಿದ್ದು ನೆರವೇರುತ್ತದೆ. ಏಷಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ ಹೀಗೆ ನೋಡುತ್ತೇವೆ, ಕುಗ್ಗಿದವಳೆ, ಗಾಳಿಯ ಬಡಿತಕ್ಕೆ ಗುರಿಯಾದವಳೆ, ಯಾರೂ ಸಂತೈಸದವಳೆ, ಇಗೋ ಇಂದ್ರ ನೀಲಮಣಿಗಳಿಂದ ನಿನಗೆ ಅಸ್ತಿವಾರವನ್ನು ಹಾಕಿ ನಿನ್ನ ಕಲ್ಲುಗಳನ್ನು ನೀಲಾಂಜನದ ಗಾರೆಯಿಂದ ಕಟ್ಟುವೆನು. ನಿನ್ನ ಶಿಖರಗಳನ್ನು ಮಾಣಿಕ್ಯಗಳಿಂದ, ನಿನ್ನ ಬಾಗಿಲುಗಳನ್ನು ಪದ್ಮರಾಗಗಳಿಂದ, ನಿನ್ನ ಪೌಳಿಗೋಡೆಯನ್ನು ಮನೋಹರ ರತ್ನಗಳಿಂದ ನಿರ್ಮಿಸುವೆನು. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು ಎಂಬುದಾಗಿ. ಕೀರ್ತನೆ 147 20ನೇ ವಚನ ಹೀಗೆ ಹೇಳುತ್ತದೆ, ಬೇರೆ ಯಾವ ಜನಾಂಗದವರಿಗೂ ಆತನು ಹೀಗೆ ಮಾಡಲಿಲ್ಲ. ಆತನ ನ್ಯಾಯವಿಧಿಗಳನ್ನು ಅವರು ಅರಿಯರು. ಯಾಹುವಿಗೆ ಸ್ತೋತ್ರ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ ಜನಾಂಗವು ವಿಶೇಷ ರೀತಿಯದ್ದು. ಅವರಿಗೆ ಮಾತ್ರ ಆರಿಸಲ್ಪಟ್ಟ ಜನಾಂಗ ಎಂಬ ಹೆಸರಿರುತ್ತದೆ. ದೇವರ ಪ್ರಕಟಣೆಯು ಅವರಿಗೆ ಮಾತ್ರ ದೊರಕಿದೆ. ದೇವರ ವಾಕ್ಯದಲ್ಲಿ ಅವರ ಕುರಿತು ದೇವರಿಗೆ ವಿಶೇಷ ಉದ್ದೇಶವಿದೆ ಎಂದು ದೇವರು ಹೇಳಿದ್ದಾನೆ. ಪ್ರಿಯರೇ, ಯೆರೂಸಲೇಮಿನ ಸಮಾಧಾನಕ್ಕಾಗಿ ನಾವು ಪ್ರಾರ್ಥಿಸಬೇಕು. ದೇವರು ಅವರ ಕುರಿತು ಮಾಡಿದ ವಾಗ್ದಾನಗಳನ್ನು ದೇವರು ನೆರವೇರಿಸುವಂತೆ ಬೇಡಿಕೊಳ್ಳಬೇಕು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು 148ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರು
ಸೃಷ್ಟಿಸಿದ ಎಲ್ಲ ಬುದ್ಧಿಜೀವಿಗಳಿಂದ ಹಲ್ಲೆಲೂಯ ಹಾಡು ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆಯಲ್ಲಿ ಸ್ತೋತ್ರವು ಪರಲೋಕದಿಂದ ಆರಂಭವಾಗುತ್ತದೆ. ಪರಲೋಕ ಭೂಲೋಕಗಳಲ್ಲಿರುವ ದೇವರು ಸೃಷ್ಟಿಸಿದ ಸಕಲ ಜೀವಿಗಳು ಆತನನ್ನು ಸ್ತುತಿಸುವಾಗ ಎಂಥ ಅದ್ಭುತ ಹಲ್ಲೆಲೂಯ ಗೀತ ಅದಾಗಿರಬಹುದು. ಕೀರ್ತನೆ 148 ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಹುವಿಗೆ ಸ್ತೋತ್ರ, ಆಕಾಶಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ. ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ. ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ಎಲ್ಲಾ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ ಎಂಬುದಾಗಿ. ಪ್ರಿಯರೇ, ಸ್ತೋತ್ರವು ಮಹೋನ್ನತ ಆಕಾಶದಿಂದ ಹೊರಡುತ್ತದೆ. ಅದರಲ್ಲಿ ವಿಶ್ವಾಸಿಗಳು ಸೇರಿರುತ್ತಾರೆ. ಕೀರ್ತನೆ 148 11ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು, ಪ್ರಾಯಸ್ಥರಾದ ಸ್ತ್ರೀಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಆತನ ನಾಮವೊಂದೇ ಮಹತ್ವವುಳ್ಳದ್ದು. ಆತನ ಪ್ರಭಾವವು ಭೂಮ್ಯಾಕಾಶಗಳಲ್ಲಿ ಮೆರೆಯುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಕಾಶದಲ್ಲಿ ಮಾತ್ರವಲ್ಲದೆ ಭೂಮಂಡಲದಲ್ಲಿಯೂ ಆತನು ಸೃಷ್ಟಿಸಿದವುಗಳೆಲ್ಲವೂ ಸ್ತುತಿಸುತ್ತವೆ. ಇದು ಬಲವಾದ ಮಹಾಘೋಷವಾಗಿ ಮಾರ್ಪಡುತ್ತದೆ. ಪರಲೋಕವೂ ಭೂಲೋಕವೂ ದೇವರನ್ನು ಸ್ತುತಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 149ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ರಕ್ತದ ಮೂಲಕ ಬಿಡುಗಡೆ ಹಾಗೂ ಶಕ್ತಿಯ ಮೂಲಕ ನ್ಯಾಯ ತೀರ್ಪುಗಳಿಂದಾಗಿ ರಾಜ್ಯಾಡಳಿತ ಬಂದದಕ್ಕಾಗಿ ದೇವರಿಗೆ ಸ್ತೋತ್ರದ ಹಾಡು ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, 149ನೇ ಕೀರ್ತನೆ 1ನೇ ವಚನ ಹೀಗೆ ಹೇಳುತ್ತದೆ: ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ, ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ ಎಂಬುದಾಗಿ. ಪ್ರಿಯರೇ, ಪ್ರಕಟಣೆಯಲ್ಲಿ ಹೇಳಲ್ಪಟ್ಟ ನೂತನ ಗೀತೆಯ ಕುರಿತು ನಾವು ಈಗಾಗಲೇ ನೋಡಿದ್ದೇವೆ. ಈ ಹಾಡು ಕರ್ತನಾದ ಯೇಸು ನಮ್ಮ ವಿಮೋಚಕನಾಗಿದ್ದಾನೆ ಎಂಬುದರ ಗುರುತಾಗಿದೆ. ಕೀರ್ತನೆ 149 2ನೇ ವಚನ ಹೀಗೆ ಹೇಳುತ್ತದೆ: ಇಸ್ರಾಯೇಲ್ಯರು ತಮ್ಮ ಸೃಷ್ಟಿಕರ್ತನಲ್ಲಿ ಹೆಚ್ಚಳ ಪಡಲಿ, ಚಿಯೋನಿನವರು ತಮ್ಮ ರಾಜನಲ್ಲಿ ಹರ್ಷಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ನಮ್ಮ ವಿಮೋಚಕನು, ಆತನು ನಮ್ಮ ಸೃಷ್ಟಿಕರ್ತನೂ ಆಗಿದ್ದಾನೆ ಎಂಬುದನ್ನು ನೆನಪು ಮಾಡಿಕೊಳ್ಳೋಣ. ಅದಕ್ಕಾಗಿ ನಾವು ಆತನನ್ನು ಸ್ತುತಿಸಬೇಕಾಗಿದೆ. ನಾವು ಬೆಟ್ಟವನ್ನು ಹತ್ತುವಾಗ ಇಲ್ಲವೇ ಸಮುದ್ರ ತೀರದಲ್ಲಿ ನಡೆಯುವಾಗ ಆತನನ್ನು ಸ್ತುತಿಸಬಹುದು. ನಾವು ವಿಮಾನದಲ್ಲಿ ಪ್ರಯಾಣಿಸುವಾಗ ಕರ್ತನನ್ನು ಸ್ತುತಿಸಲು ಸೂಕ್ತ ಸಮಯವಾಗಿದೆ. ಪ್ರಿಯರೇ, ಇಲ್ಲಿ ಜನಾಂಗಗಳ ದಂಡನೆಯ ಕುರಿತಾಗಿ ಇರುವುದನ್ನು ನೋಡುತ್ತೇವೆ. ಕೀರ್ತನೆ 149 6ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು, ಕೈಯಲ್ಲಿ ಇಬ್ಬಾಯಿ ಕತ್ತಿಯೂ ಇರಲಿ. ಅವರು ಜನಾಂಗಗಳಿಗೆ ಮುಯ್ತೀರಿಸುವರು, ಅನ್ಯ ಜನಗಳನ್ನು ದಂಡಿಸುವರು. ಅವರ ರಾಜರನ್ನು ಸಂಕೋಲೆಯಿಂದ ಬಂಧಿಸುವರು, ಪ್ರಭುಗಳಿಗೆ ಕಬ್ಬಿಣದ ಬೇಡಿಗಳನ್ನು ಹಾಕುವರು, ಲಿಖಿತದಂತೆ ಅವರಿಗೆ ಶಿಕ್ಷೆಯನ್ನು ವಿಧಿಸುವರು. ಇದು ಆತನ ಭಕ್ತರೆಲ್ಲರಿಗೆ ಗೌರವವಾಗಿರುವುದು. ಯಾಹುವಿಗೆ ಸ್ತೋತ್ರ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಈ ಲೋಕಕ್ಕೆ ತಿರುಗಿ ಬರುವಾಗ ಲೋಕದ ಜನಾಂಗಗಳು ಆತನನ್ನು ಸ್ವಾಗತಿಸುವುದಿಲ್ಲ. ಈ ಚಿಕ್ಕ ಗ್ರಹಕ್ಕೆ ಆತನು ಹಿಂದಿರುಗುವಾಗ ಎದ್ದಿರುವ ದಂಗೆಯನ್ನು ಆತನು ಅಡಗಿಸುವನು ಮತ್ತು ಕಬ್ಬಿಣದ ಕೋಲಿನಿಂದ ಅವರನ್ನು ದಂಡಿಸುವನು. 2ನೇ ಕೀರ್ತನೆಯಲ್ಲಿ ಹೇಳಿದಂತೆ, ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಿಕೆಗಳನ್ನೋ ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ನಮ್ಮ ದೇವರು ದಂಡಿಸುವುದಿಲ್ಲ ಎಂಬ ಸುಳ್ಳು ಆಶ್ವಾಸನೆಗಳನ್ನು ನಂಬಬೇಡಿರಿ. ನಾನು ನೀವು ವಾಸಿಸುವ ಈ ಜಗತ್ತು ನ್ಯಾಯ ತೀರುವಿಕೆಯ ಕಡೆಗೆ ಸಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು 150ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಸಂಗೀತ ಮಂಡಲಿ ಹಾಗೂ ಉಪಕರಣಗಳ ಸಹಿತ ಹಲ್ಲೆಲೂಯ ಗೀತದ ಅಂತಿಮ ಹಾಡುವಿಕೆ ಎಂದಾಗಿದೆ. ಕೀರ್ತನೆ 150 ಮೊದಲಿನ 6 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಹುವಿಗೆ ಸ್ತೋತ್ರ, ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಮಹತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಕೊಂಬುದುತ್ತಾ ಆತನನ್ನು ಸ್ತುತಿಸಿರಿ.
ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ. ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದ ಆತನನ್ನು ಸ್ತುತಿಸಿರಿ. ಜಲ್ಲರಿಯಿಂದ ಆತನನ್ನು ಸ್ತುತಿಸಿರಿ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಯಾಹೋವನಿಗೆ ಸ್ತೋತ್ರ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಆರಾಧನೆ ಎಂದರೇನು ಎಂಬುದಾಗಿ ನೋಡೋಣ. ಪ್ರಿಯರೇ, ಮೊದಲನೆಯದಾಗಿ ಆರಾಧನೆಯ ಉದ್ದೇಶವೇನೆಂದು ನೋಡೋಣ. ಇದನ್ನು ತಿಳಿಯಬೇಕಾದರೆ ನಾವು ಆರಾಧನೆ ಏನು ಎಂಬ ಪ್ರಶ್ನೆಗೆ ಸಾಮಾನ್ಯ ಉತ್ತರವನ್ನು ಕಂಡುಕೊಳ್ಳಬೇಕು. ಇದಕ್ಕಾಗಿ ನಾವು ಕೀರ್ತನೆ 151 ಮಾತನ್ನು ಗಮನಿಸಬೇಕು. ಅಲ್ಲಿ ಹೀಗಿದೆ, ಯಾಹೋವನಿಗೆ ಸ್ತೋತ್ರ ಎಂಬುದಾಗಿ. ಪ್ರಿಯರೇ, ಈ ಪ್ರಥಮ ಹೆಜ್ಜೆಯಲ್ಲಿ ಕರ್ತನನ್ನು ಸ್ತುತಿಸಿರಿ ಎಂಬುದಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ. ಆತನೇ ನಮ್ಮ ಸ್ತೋತ್ರದ ಗುರಿಯಾಗಿದ್ದಾನೆ. ಕೀರ್ತನೆಗಳಲ್ಲಿ 2 ವಿಚಾರಗಳಿಗೆ ಪ್ರಾಮುಖ್ಯತೆ ಕೊಡಲಾಗಿದೆ. ದೇವರು ಸೃಷ್ಟಿಕರ್ತನಾಗಿದ್ದಾನೆ ಎಂಬುದಕ್ಕೆ ಹಾಗೂ ಆತನು ವಿಮೋಚಕನಾಗಿದ್ದಾನೆ ಎಂಬುದಕ್ಕೆ. ಪ್ರಿಯರೇ, ನಾವು ವಾಸ ಮಾಡುವ ಈ ಭೂಮಿಯನ್ನು, ಸಮಸ್ತ ವಿಶ್ವವನ್ನು ದೇವರು ಉಂಟು ಮಾಡಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಆತನು ಮಾತ್ರವೇ ಆರಾಧನೆಗೆ ಯೋಗ್ಯನು ಮತ್ತು ಶ್ವಾಸವಿರುವುದೆಲ್ಲವೂ ಕರ್ತನನ್ನು ಸ್ತುತಿಸುವ ದಿನ ಬರುತ್ತದೆಂದು ವಾಕ್ಯವು ತಿಳಿಸುತ್ತದೆ. ಎಲ್ಲವೂ ತನ್ನನ್ನು ಸ್ತುತಿಸಲಿ ಎಂದು ಆತನು ಎಲ್ಲವನ್ನು ಉಂಟು ಮಾಡಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯಾರು ಆರಾಧಿಸಬೇಕು ಎಂಬುದನ್ನು ನೋಡೋಣ. ದೇವರು ಆರಾಧನೆ ಗುರಿಯಾಗಿದ್ದಾನೆ. ಆದರೆ ಈ ಪ್ರಶ್ನೆ ಬರುತ್ತದೆ, ಯಾರು ಆರಾಧಿಸಬೇಕು? ಕೀರ್ತನೆಗಾರನು ಹೇಳಿದ್ದಾನೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ, ಯಾಹೋವನಿಗೆ ಸ್ತೋತ್ರ ಎಂಬುದಾಗಿ. ಪ್ರಿಯರೇ, ಇಲ್ಲಿ ನೀವು ಆತನನ್ನು ಸ್ತುತಿಸಿರಿ ಎಂದು ಉದ್ದೇಶಿಸಲಾಗಿದೆ. ಮಾನವ ಜನಾಂಗಕ್ಕೆ ಆತನು ಹೇಳುತ್ತಾನೆ, ಯೆಹೋವನನ್ನು ಸ್ತುತಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನೊಂದಿಗೆ ಅನ್ಯೋನ್ಯತೆ ಇಂದಿರುವುದಕ್ಕಾಗಿ ದೇವರು ಮಾನವನನ್ನು ಸೃಷ್ಟಿಸಿದ್ದಾನೆ ಮತ್ತು ಅವನು ತನ್ನನ್ನು ಸ್ತುತಿಸಬೇಕೆಂಬುದಕ್ಕಾಗಿ ಮಾನವನ ಅಸ್ತಿತ್ವಕ್ಕೆ ಬೇರಾವ ಕಾರಣವೂ ಇರುವುದಿಲ್ಲ. ಮಾನವನ ಮುಖ್ಯ ಗುರಿಯೇನು? ದೇವರನ್ನು ಮಹಿಮೆಪಡಿಸುವುದು ಮತ್ತು ದೇವರನ್ನು ನಿತ್ಯವಾಗಿ ಅನುಭವಿಸುವುದೇ ಆಗಿದೆ. ಪ್ರಿಯರೇ, ಈ ಜಗತ್ತು ತನ್ನನ್ನು ಘನಪಡಿಸಲಿ ಎಂಬ ಉದ್ದೇಶದಿಂದ ದೇವರು ಅದನ್ನು ಉಂಟು ಮಾಡಿದನು. ಅದನ್ನು ನನಗಾಗಿ ನಿನಗಾಗಿ ಅಸ್ತಿತ್ವಕ್ಕೆ ತರಲಿಲ್ಲ. ಪ್ರಿಯ ಮಿತ್ರನೇ, ನಾನು ನೀನು ವಾಸ ಮಾಡುವ ಸೃಷ್ಟಿಯ ವಿಶ್ವವು ದೇವರಿಗೆ ನಿಜವಾಗಿ ಸ್ತುತಿಯನ್ನು ಮಾಡುತ್ತಿರುತ್ತದೆ. ಆದರೆ ಮಾನವನು ಅದರಿಂದ ಹೊರಗಿದ್ದಾನೆ. ಅವನು ಅಪಸ್ವರವಾಗಿ ಬಿಟ್ಟಿದ್ದಾನೆ. ಅವನನ್ನು ಪರಲೋಕ ಸಂಗೀತ ಮಂಡಲಿಗೆ ತಿರುಗಿ ತರುವುದೇ ದೇವರ ಮಹಾನ್ ಉದ್ದೇಶವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಕುಮಾರನಾದ ಯೇಸು ಕ್ರಿಸ್ತನ ಮುಖಾಂತರ ವೈಯಕ್ತಿಕವಾಗಿ ಈ ಮಂಡಲಿಗೆ ಸೇರಿಕೊಳ್ಳಬಹುದು. ಕರ್ತನಾದ ಯೇಸು ಕ್ರಿಸ್ತನು ಮಾನವನನ್ನು ಆತನ ಸೃಷ್ಟಿಕರ್ತನೂ ವಿಮೋಚಕನೂ ಆಗಿರುವ ದೇವರ ಸಂಗಡ ಸರಿಯಾದ ಸಂಬಂಧಕ್ಕೆ ತಂದು ಸೇರಿಸಿದ್ದು ಈಗ ಈ ಮಾನವನು ಆತನಿಗೆ ಸ್ವರವೆತ್ತಿ ಹಾಡಬಹುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಆರಾಧನೆ ಯಾಕೆ ಎಂಬುದಾಗಿ ನೋಡೋಣ. ಈ ಪ್ರಶ್ನೆಗೆ ನಾವು ಈಗ ಉತ್ತರಿಸೋಣ. ಈಗ ನಾವು ಸ್ತುತಿ ಎಂಬ ಪದಕ್ಕೆ ಹೆಚ್ಚು ಹೊತ್ತು ಕೊಡೋಣ. ಈ ಭಾಗದ ಕ್ರಿಯಾಪದವನ್ನು ವಿಶ್ಲೇಷಿಸೋಣ. ನಿಜವಾದ ಆರಾಧನೆ ಸಲ್ಲಿಸುವವರು ಬಹಳ ಸ್ವಲ್ಪ ಮಂದಿ. ಸಾರ್ವಜನಿಕ ಆರಾಧನೆ ಎಂಬ ವಿಚಾರವೇ ಈಗ ಇಲ್ಲವಾಗಿದೆ. ಕ್ರಿಸ್ತೋತ್ತಮ ಹೀಗೆ ಬರೆದಿದ್ದಾರೆ, ದೂತರು ಘನಪಡಿಸುತ್ತಾರೆ, ಮನುಷ್ಯರು ಪರೀಕ್ಷಿಸುತ್ತಾರೆ. ದೂತರು ಸ್ವರವೆತ್ತಿ ಸ್ತುತಿಸುತ್ತಾರೆ, ಮಾನವರು ವಾಗ್ವಾದಗಳಲ್ಲಿ ತೊಡಗಿರುತ್ತಾರೆ. ದೂತರು ರೆಕ್ಕೆಗಳಿಂದ ತಮ್ಮ ಮುಖವನ್ನು ಮರೆಮಾಡಿಕೊಳ್ಳುತ್ತಾರೆ, ಆದರೆ ಮಾನವನು ದೇವರು ಹೇಳಲಾಗದ ಮಹಿಮೆಯನ್ನು ಸಂಶಯಾಗ್ರಸ್ತನಾಗಿ ನೋಡುತ್ತಾನೆ. ಈ ದಿನಗಳಲ್ಲಿ ಆರಾಧಿಸಲು ಹೋಗುವವರು ಎಷ್ಟು ಮಂದಿ? ಒಬ್ಬರು ಹಾಸ್ಯವಾಗಿ ಹೀಗೆ ಹೇಳಿದ್ದಾರೆ, ಕೆಲವರು ದೇವಾಲಯಕ್ಕೆ ಉಡುಪುಗಳ ವೀಕ್ಷಣೆಗಾಗಿ ಹೋಗುತ್ತಾರೆ, ಕೆಲವರು ಕಣ್ಣು ಮುಚ್ಚಲಿಕ್ಕಾಗಿ ಹೋಗುತ್ತಾರೆ ಎಂಬುದಾಗಿ. ಪ್ರಿಯರೇ, ನಿಜವಾಗಿ ದೇವರನ್ನು ಆರಾಧಿಸಲಿಕ್ಕಾಗಿ ಎಷ್ಟು ಮಂದಿ ಹೋಗುತ್ತಾರೆ? ಆರಾಧನೆ ಎಂದರೆ ದೈವಿಕವಾದ ಅಮಲಾಗಿದೆ. ಕರ್ತನಲ್ಲೇ ಪ್ರಿಯರೇ, ಆರಾಧನೆಗೆ ಸಂಬಂಧಿಸಿದ 3 ಪದಗಳನ್ನು ನಾವು ನೋಡಬೇಕಾಗಿದೆ. ಈ 3 ಪದಗಳು ಮಾನವನ ಹೃದಯ, ಆತ್ಮಗಳು ಆರಾಧನೆಗಾಗಿ ದೇವರ ಸನ್ನಿಧಾನಕ್ಕೆ ಬರುವಾಗ ಹೊಂದುವ ಅನುಭವಗಳನ್ನು ತಿಳಿಸುತ್ತದೆ. ಅದರಲ್ಲಿ ಮೊದಲನೆಯ ಪದ ಸಾಷ್ಟಾಂಗವೆರಗುವುದು. ಪೂರ್ವ ದೇಶಗಳಲ್ಲಿ ಜನರು ನೆಲದ ಮೇಲೆ ಮುಖವಡಿಯಾಗಿ ಮಲಗಿ ದೇವರನ್ನು ಆರಾಧಿಸುತ್ತಾರೆ. ಪಶ್ಚಿಮ ದೇಶಗಳವರು ಮರ್ಯಾದಸ್ಥ ಆರಾಧನೆಯೆಂದು ನಿಂತು ಆರಾಧಿಸುತ್ತಾರೆ. ನನ್ನೊಂದಿಗೆ ವಾದಿಸಬೇಡಿರಿ, ನಾನು ದೇಹದ
ಯಾವ ರೀತಿಯ ಭಂಗಿಯ ಕುರಿತು ಹೇಳುತ್ತಿಲ್ಲ. ಪ್ರಿಯರೇ, ನಾನು ನನ್ನ ಆತ್ಮಿಕ ಜೀವಿತದಲ್ಲಿ ಸೋತು ಹೋದವನಂತಾಗಿ ಶಕ್ತಿ ಕಳಕೊಂಡಿರುವಾಗ ನಾನು ಏಕಾಂತವಾಗಿ ದೇವರೆದುರು ಮೊಣಕಾಲೂರಿ ನನ್ನ ಹೃದಯವನ್ನು ಆತನೆದುರಿಗೆ ಬಿಚ್ಚಿಡುತ್ತೇನೆ. ಪ್ರಿಯ ಸ್ನೇಹಿತನೇ, ನೀನು ದೇವರೆದುರು ಸಾಷ್ಟಾಂಗವೆರಗಿದ್ದು ಯಾವಾಗ? ಇದು ನಮ್ಮನ್ನು ಆತ್ಮಿಕ ತಂಪು ಸ್ಥಿತಿಯಿಂದ ಹೊರತರುತ್ತದೆ. ನಾವು ವಾಸ ಮಾಡುವ ಕೋಶದಿಂದ ನಮ್ಮನ್ನು ಹೊರತರುತ್ತದೆ. ನಮ್ಮ ಆತ್ಮಗಳು ದೇವರೆದುರು ಸಾಷ್ಟಾಂಗವೆರುಗುವುದನ್ನು ನಾವು ಕಲಿತುಕೊಂಡರೆ ನಮ್ಮ ಹೃದಯಗಳ ಮನೋಭಾವವೇ ಬದಲಾಗುತ್ತದೆ. ಪ್ರಿಯರೇ, ಆರಾಧನೆಯೊಂದಿಗೆ ಇರುವ ಎರಡನೇ ಪದವೇ ಘನಪಡಿಸುವಿಕೆಯಾಗಿದೆ. ಇದು ಹೃದಯಕ್ಕೆ ಹತ್ತಿರ ಮಾಡಿಕೊಳ್ಳುವುದು. ಆ ಪದದಲ್ಲಿ ಭಾವೋದ್ರೇಕವಿರುತ್ತದೆ. ಪರಿಶುದ್ಧತೆ ಎಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ ಎಂಬುದಾಗಿ ಕೀರ್ತನೆ 96:9 ಓದುತ್ತೇವೆ. ಆರಾಧನೆಯು ಒಂದು ಪ್ರೇಮ ಕಾರ್ಯವಾಗಿದೆ. ದೇವರಿಗೆ ಮಾಡುವ ಪ್ರೇಮ ನಿವೇದನೆಯಾಗಿದೆ. ಪ್ರೀತಿಯಿಲ್ಲದ ಆರಾಧನೆ ಬಿಸಿ ಮುಟ್ಟಿಸದ ಜ್ವಾಲೆಯಂತೆ, ಬಣ್ಣವಿಲ್ಲದ ಕಾಮನ ಬಿಲ್ಲಿನಂತೆ, ಪರಿಮಳವಿಲ್ಲದ ಹೂವಿನ ಹಾಗೆ ಆರಾಧನೆಯು ಉತ್ಸಾಹಪೂರ್ವಕವಾಗಿ ತಾನಾಗಿ ಬರಬೇಕು. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಯೌವನಸ್ಥನು ತನ್ನ ಪ್ರೇಮಿಗೆ ಒಂದು ಪತ್ರ ಬರೆದನು. ಅವನು ಭಾವಾವೇಶದಿಂದ ಹೀಗೆ ಬರೆದನು: ನಾನು ನಿನಗಾಗಿ ಅತ್ಯಂತ ಎತ್ತರದ ಪರ್ವತವನ್ನು ಹತ್ತಬಲ್ಲೆ, ವಿಶಾಲ ನದಿಯನ್ನು ದಾಟಬಲ್ಲೆ, ಮರುಭೂಮಿಯ ಸುಡುವ ಮರಳಿನಡಿನಲ್ಲಿಯೂ ನುಸುಳಬಲ್ಲೆ ಎಂಬಿತ್ಯಾದಿ. ಪತ್ರದ ಕೊನೆಗೆ ಒಂದು ಟಿಪ್ಪಣಿ ಹೀಗೆ ಸೇರಿಸಿದನು: ಬುಧವಾರ ರಾತ್ರಿ ಮಳೆ ಬಾರದಿದ್ದರೆ ನಿನ್ನನ್ನು ಕಾಣಲು ಬರುತ್ತೇನೆ ಎಂದು. ಪ್ರಿಯರೇ, ನಮ್ಮೆಲ್ಲರ ಆರಾಧನೆಗಳು ಇದೇ ರೀತಿಯವುಗಳಾಗಿವೆ. ನಾವು ದೇವರಿಂದ ದೂರವಾಗಿದ್ದೇವೆಂಬುದನ್ನು ಇದರ ಅರ್ಥ. ಪ್ರಿಯರೇ, ಕೊನೆಯದಾಗಿ ಆರಾಧನೆಯಲ್ಲಿ ಮಹಿಮೆಪಡಿಸುವುದೂ ಇದೆ. ಅಂದರೆ ದೇವರನ್ನು ಮೇಲಕ್ಕೆ ಎತ್ತುವುದಲ್ಲ, ಆತನಿಗೆ ಸಲ್ಲತಕ್ಕ ಯೋಗ್ಯ ಗೌರವವನ್ನು ಕೊಡುವುದಾಗಿದೆ. ನಾವು ಆತನೆದುರಿಗೆ ಮೊಣಕಾಲೂರಿ ಇರುವಾಗ ಸೃಷ್ಟಿಯು ಸೃಷ್ಟಿಕರ್ತನೆದುರಿಗೆ ಬೇಕಾದ ಭಂಗಿಯಲ್ಲಿರುತ್ತೇವೆ. ನಾನು ದೇವರನ್ನು ಮೇಲಕ್ಕೆತ್ತುವ ಕುರಿತು ಮಾತಾಡುತ್ತಿಲ್ಲ. ನಾನು ಮನುಷ್ಯನು ತನ್ನನ್ನು ತಾನೇ ಎತ್ತರದ ಸ್ಥಿತಿಗೆ ತಂದುಕೊಳ್ಳುವ ಕುರಿತು ಹೇಳುತ್ತಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತ ನಂಬಿಕೆ ಮಾತ್ರ ಮನುಷ್ಯನನ್ನು ಧೂಳಿನಿಂದ ಮೇಲಕ್ಕೆತ್ತಿ ಕಾಲ ಮೇಲೆ ನಿಲ್ಲಿಸಿರುವಂಥದ್ದಾಗಿದೆ. ಪ್ರಕಟಣೆ 1 ಅಧ್ಯಾಯದಲ್ಲಿ ಪತ್ಮೋಸ್ ದ್ವೀಪದಲ್ಲಿದ್ದ ಯೋಹಾನನು ಮಹಿಮಾ ಸ್ವರೂಪನಾದ ಕ್ರಿಸ್ತನನ್ನು ಕಂಡನು. ಯೋಹಾನನು ಹೇಳುತ್ತಾನೆ, ನಾನು ಆತನನ್ನು ಕಂಡಾಗ ಸತ್ತವನಾಗೆ ಆತನ ಪಾದಗಳ ಮೇಲೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲೆ ಇಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಎಂಬುದಾಗಿ. ಇದನ್ನು ನಾವು ಪ್ರಕಟಣೆ 1:17 ನೋಡುತ್ತೇವೆ. ಪ್ರಿಯರೇ, ಈಗ ಸೃಷ್ಟಿಸಲ್ಪಟ್ಟು ಸೃಷ್ಟಿ ಮಾಡಿದವನ ಬಳಿಗೆ ಪಾಪದಲ್ಲಿ ಕಳೆದು ಹೋಗಿದ್ದ ಮಾನವನು ಹೀನಸ್ಥಿತಿಗೆ ಇಳಿದು ಹೋದವನು ಈಗ ಮೇಲಕ್ಕೆ ಬಂದು ಕ್ರಿಸ್ತನನ್ನು ಆರಾಧಿಸುವಂತಾಯಿತು. ಪ್ರಿಯರೇ, ಮಾನವನು ಅವನ ಯೋಗ್ಯವಾದ ಸ್ಥಾನಕ್ಕೆ ತರಲ್ಪಟ್ಟು ಪರಲೋಕದೊಂದಿಗೆ ಸಮಾನನಾಗಬೇಕಾಗಿದೆ. ಪ್ರಿಯರೇ, 150ನೇ ಕೀರ್ತನೆಯು ದೇವಕುಮಾರನು ಕೊನೆಯ ಹಿಡಿಯನ್ನು ಎಳೆಯುವ ಚಿತ್ರಣದೊಂದಿಗೆ ಆರಂಭವಾಗುತ್ತದೆ. ಯಾಹೋವನಿಗೆ ಸ್ತೋತ್ರ. ಆತನ ಪರಿಶುದ್ಧಾಲಯದಲ್ಲಿ ದೇವರನ್ನು ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ ಎಂಬುದಾಗಿ ನೋಡುತ್ತೇವೆ. ಬಳಿಕ 2ನೇ ಹಿಡಿಯನ್ನು ಎಳೆಯಲಾಯಿತು. ಅದೇನೆಂದರೆ, ಕೊಂಬುದುತ್ತಾ ಆತನನ್ನು ಸ್ತುತಿಸಿರಿ, ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ ಎಂಬುದಾಗಿ. ಬಳಿಕ 3ನೇ ಹಿಡಿಯನ್ನು ಎಳೆಯಲಾಯಿತು. ಅದೇನೆಂದರೆ, ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ, ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ ಎಂಬುದಾಗಿ. ಪ್ರಿಯರೇ, ಕಡೆಗೆ ಕೇಳಿರಿ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ. ಪ್ರಿಯರೇ, ದೇವರು ಆದಿಯಲ್ಲಿ ಮಾನವನಿಗೆ ಶ್ವಾಸವನ್ನು ಊದಿದನು. ಅವನಿಗೆ ಪ್ರಾಣವೂ ಆತ್ಮವೂ ಬಂದಿತು. ಆದರೆ ಮಾನವನು ದೇವರಿಂದ ದೂರ ಹೋದನು. ಮುಂದೊಂದು ದಿನ ಬರುತ್ತದೆ, ಆಗ ಜೀವವಿರುವುದೆಲ್ಲವೂ ಉಸಿರಾಡುವುದೆಲ್ಲವೂ ಯೆಹೋವನನ್ನು ಸ್ತುತಿಸುತ್ತವೆ. ನಾವು ಜೀವಿಸುವ ಈ ಕಾಲದಲ್ಲಿಯೂ ನಮ್ಮ ಹೃದಯ ಜೀವಿತಗಳನ್ನು ಆತನ ಕಡೆಗೆತ್ತಿ ಆತನನ್ನು ಸ್ತುತಿಸಿ ಘನಪಡಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿ ನನ್ನ ಸುತ್ತಲೂ ಗದ್ದಲವೇ ಕೇಳಿಬರುತ್ತದೆ. ಪ್ರತಿಯೊಬ್ಬನು ತನ್ನ ವಾದ್ಯವನ್ನು ನುಡಿಸುತ್ತಿರುತ್ತಾನೆ. ಆದರೆ ಒಂದು ದಿನ ವೇದಿಯ ಬದಿಯಿಂದ ಶ್ರೇಷ್ಠ ನಿರ್ದೇಶಕನಾದ ಕರ್ತನಾದ ಯೇಸು ಕ್ರಿಸ್ತನು ಪ್ರವೇಶಿಸಲಿದ್ದಾನೆ. ಆತನು ದೇವರ ವಿಶ್ವದ ನಡುವೆ ನಿಂತುಕೊಂಡು ತನ್ನ ಕೋಲನ್ನು ಮೇಲಕ್ಕೆ ಎತ್ತುವಾಗ ವಿಶ್ವದ ಸಮಸ್ತ ಸೃಷ್ಟಿ ಆಕಾಶ ಕಾಯಗಳಿಂದಲೂ ಸುಗಮ ಸಂಗೀತವು ಹೊರಹೊಮ್ಮುತ್ತದೆ.
ಪ್ರತಿಯೊಂದು ಪಕ್ಷಿ, ಪ್ರತಿಯೊಬ್ಬ ದೇವದೂತನು, ಮಾನವರು ಎಲ್ಲರೂ ಈ ಪರಲೋಕದ ಗಾನದಲ್ಲಿ ಸೇರಿಸಿಕೊಳ್ಳುತ್ತಾರೆ. ಯಾಹುವಿಗೆ ಸ್ತೋತ್ರ. ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಮಹತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಕೊಂಬುದುತ್ತಾ ಆತನನ್ನು ಸ್ತುತಿಸಿರಿ. ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ. ತಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದ ಆತನನ್ನು ಸ್ತುತಿಸಿರಿ. ಜಲ್ಲರಿಯಿಂದ ಆತನನ್ನು ಸ್ತುತಿಸಿರಿ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಯಾಹುವಿಗೆ ಸ್ತೋತ್ರ. ಪ್ರಿಯರೇ, ಅಲ್ಲಿಯ ತನಕ ಆತನ ಬರೋಣವನ್ನು ಎದುರು ನೋಡುತ್ತಿರುವ ನಾವು ಆತನ ಎದುರಿನಲ್ಲಿ ಬೊಗ್ಗಿ ನಮಸ್ಕರಿಸಿ ನಮ್ಮ ಆತ್ಮಗಳನ್ನು ಪರಲೋಕದ ಸಂಗೀತದೊಂದಿಗೆ ಸೇರಿಸೋಣ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಕೀರ್ತನೆಗಳ ಅಧ್ಯಯನವು ಮುಕ್ತಾಯವಾಯಿತು. ದೇವವಾಕ್ಯ ಕೇಳಿದ ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ಶ್ವಾಸವಿರುವವರೆಗೆ ನಮ್ಮ ಸೃಷ್ಟಿಕರ್ತನನ್ನು ಸ್ತುತಿಸೋಣ, ಆರಾಧಿಸೋಣ, ಘನಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ಕೃಪೆಯಿಂದ ಕೀರ್ತನೆ ಪುಸ್ತಕದ ಅಧ್ಯಯನವನ್ನು ಮಾಡಿ ಮುಗಿಸಿದ್ದೇವೆ. ಆತನಿಗೆ ಮಹಿಮೆಯಾಗಲಿ. ಕೊನೆಯ 5 ಕೀರ್ತನೆಗಳು ಹಲ್ಲೆಲೂಯಾ ಕೀರ್ತನೆಗಳಾಗಿವೆ. ಎಂಥ ಅದ್ಭುತವಲ್ಲವೇ! ಮನುಷ್ಯರನ್ನು ನೆಚ್ಚಿಕೊಳ್ಳದೆ, ಪ್ರಭುಗಳಲ್ಲಿ ಭರವಸವಿಡದೆ ದೇವರನ್ನು ಆತುಕೊಳ್ಳಬೇಕು. ಹಾಗೂ ನಮ್ಮ ಶ್ವಾಸವಿರುವವರೆಗೆ ನಾವು ದೇವರನ್ನೇ ಸ್ತುತಿಸುತ್ತಾ ಇರಬೇಕು ಎಂಬ ಸತ್ಯವನ್ನು ನಾವು ತಿಳಿದುಕೊಂಡಿರುವಾಗ ಎಲ್ಲ ವಿಷಯಗಳಲ್ಲಿ ದೇವರಿಗೆ ವಿಧೇಯರಾಗಿ ಆತನು ಮೆಚ್ಚುವಂಥ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಡೆಸೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನಮ್ಮ ದೇವರ ನಿನ್ನ ಕೃಪೆಯಿಂದ ಕೀರ್ತನೆಗಳ ಪುಸ್ತಕದ ಅಧ್ಯಯನವನ್ನು ಮಾಡಿ ಮುಗಿಸುವಂತೆ ಸಹಾಯ ಮಾಡಿದ್ದಿ. ನಿನಗೆ ಸ್ತೋತ್ರ. ಎಷ್ಟೊಂದು ಸತ್ಯಗಳನ್ನು ತಿಳಿಯಪಡಿಸಿದೆಯಲ್ಲ ದೇವರೇ, ನಿನಗೆ ಮಹಿಮೆಯಾಗಲಿ. ಆ ಸತ್ಯವನ್ನು ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ಅಳವಡಿಸಿಕೊಂಡು ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕರ ಜೀವಿತಗಳಲ್ಲಿ ನಿನ್ನ ಚಿತ್ತ ನೆರವೇರಲ್ಪಡಲಿ. ಪ್ರತಿಯೊಬ್ಬರೂ ಆತ್ಮಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಿತ್ಯ ಜೀವದ ನಿರೀಕ್ಷೆಯನ್ನು ಹುಟ್ಟಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದೆವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಮಾನವನಲ್ಲಿ ದೇವರ ಬಯಕೆ ಆತನನ್ನು ಸ್ತುತಿಸಬೇಕು ಎಂಬುದಾಗಿ ಈ ಸತ್ಯವನ್ನು ಎಲ್ಲರಿಗೂ ತಿಳಿಸೋಣ. ಈ ಸೇವೆಗಾಗಿ ಪ್ರಾರ್ಥಿಸಿರಿ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.